ಮೆಟ್ರೋ ದರ ಏರಿಕೆ ಟೆನ್ಷನ್ನಲ್ಲಿದ್ದ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ನಾಳೆಯಿಂದ ಪರಿಷ್ಕರಣೆ ಆಗಬೇಕಾಗಿದ್ದ ಮೆಟ್ರೋ ದರ ಏರಿಕೆಗೆ ಬ್ರೇಕ್ ಬಿದ್ದಿದೆ. ಈ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಮನವಿಯನ್ನ ಕೇಂದ್ರ ಸರ್ಕಾರ ಪುರಸ್ಕರಿಸಿದೆ. ಹಾಗೆ ಮೆಟ್ರೋ ದರ ನಿಗದಿಗೆ ಹೊಸ ಸಮಿತಿ ರಚನೆ ಬಗ್ಗೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೀಬೇಕು ಅಂತ ತೇಜಸ್ವಿ ಸೂರ್ಯ ಸಲಹೆ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಮೆಟ್ರೋ ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಇವತ್ತು ಪ್ರಯಾಣಿಕರ ಜೊತೆ ಸಂಸದ ತೇಜಸ್ವಿ ಸೂರ್ಯ ಚರ್ಚೆ ಮಾಡಲಿದ್ದಾರೆ. ಆರ್ವಿ ರೋಡ್ ಮೆಟ್ರೋ ಸ್ಟೇಷನ್ನಲ್ಲಿ ಮೆಟ್ರೋ ಪ್ರಯಾಣಿಕರ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ. ಇನ್ನು ರಾಜಕೀಯ ಜಟಾಪಟಿಗೆ ಕಾರಣ ಆಗಿರೋ ಮೆಟ್ರೋ ಪ್ರಯಾಣ ದರದ ಏರಿಕೆ ವಿಷಯವಾಗಿ ಸರ್ಕಾರದ ಕಮಲ ಪಡೆ ಸಿಡಿದಿದೆ. ಇವತ್ತು ಮೆಟ್ರೋ ನಿಲ್ದಾಣದಲ್ಲಿ ಬಿಜೆಪಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಲಿದ್ದಾರೆ. ಮೆಟ್ರೋ ದರ ಕಮಿಟಿ ಮುಂದೆ ರಾಜ್ಯ ಸರ್ಕಾರದ ವಾದವನ್ನು ಜಗಜ್ಜಾಹೀರು ಮಾಡೋಕೆ ಪ್ಲಾನ್ ಮಾಡಿದ್ದು, ರಾಜ್ಯ ಸರ್ಕಾರದ ನಿಲುವು ಬರೆದಿರುವಂತಹ ಟಿ ಶರ್ಟ್ಗಳನ್ನು ಧರಿಸಿ ಬೆಳಗ್ಗೆ 11 ಗಂಟೆಗೆ ಆರ್ವಿ ರೋಡ್ ಮೆಟ್ರೋ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಲಿದ್ದಾರೆ. ಕೊನೆಗೂ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಹಾಗೂ ತಡೆಗೋಡೆ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಲಾಗುತ್ತಿದೆ. ಬೆಣ್ಣೆಹಳ್ಳ ಸಂತ್ರಸ್ತರ ಸಮಸ್ಯೆ ಬಗ್ಗೆ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸವನ್ನ ಮಾಡಿತ್ತು. ಇದೀಗ ನಮ್ಮೂರಲ್ಲಿ ನ್ಯೂಸ್ 18 ವರದಿ ಫಲಶ್ರುತಿಯಾಗಿದ್ದು, ಬೆಣ್ಣೆಹಳ್ಳ ಸಂತ್ರಸ್ತರಿಗೆ ಶಾಶ್ವತ ಯೋಜನೆ ರೂಪಿಸಲಾಗಿದೆ. ಇವತ್ತು 350 ಕೋಟಿ ವೆಚ್ಚದ ಈ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಭೂಮಿ ಪೂಜೆ ಮಾಡಲಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿದ್ದು, ಸಚಿವ ಸಂತೋಷ್ ಲಾಡ್, ಎಚ್.ಕೆ. ಪಾಟೀಲ್ ಮತ್ತಿತರರು ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದ ಸಮಾರೋಪ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ 12ಕ್ಕೆ ಸಮಾರಂಭ ಜರುಗಲಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಶೋಭಾ ಕರಂದ್ಲಾಜೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ರಾಜ್ಯ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮತ್ತು ಸ್ಥಳೀಯ ಶಾಸಕರು ಭಾಗಿಯಾಗಲಿದ್ದಾರೆ. ಇಂದಿನಿಂದ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯ ವಾಲ್ಮೀಕಿ ಮಠದಲ್ಲಿ ವಾಲ್ಮೀಕಿ ಜಾತ್ರೆ ನಡೆಯಲಿದೆ. ಶಾಸಕ ಬಸನಗೌಡ ದದ್ದಲ್ 8ನೇ ವರ್ಷದ ವಾಲ್ಮೀಕಿ ಜಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ 63 ಅಡಿ ಎತ್ತರದ ರಿಮೋಟ್ ಕಂಟ್ರೋಲ್ ಮಹಾರಥೋತ್ಸವ ನಡೆಯಲಿದೆ. ರಥೋತ್ಸವದ ಬಳಿಕ ಬುಡಕಟ್ಟು ಮಹಿಳೆ ಸಬಲೀಕರಣ ಎಂಬ ವಿಷಯದ ಕುರಿತು ಮಹಿಳಾ ಗೋಷ್ಠಿ ಕಾರ್ಯಕ್ರಮ ನಡೆಯಲಿದೆ. ಮಹಿಳಾ ಗೋಷ್ಠಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಚಾಲನೆ ನೀಡಲಿದ್ದಾರೆ. ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಹೇಳಿರುವ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಯತೀಂದ್ರ ಮಾತಿಗೆ ಡಿಸಿಎಂ ಡಿಕೆಶಿ ಮತ್ತೊಮ್ಮೆ ತಿರುಗೇಟು ಕೊಟ್ಟಿದ್ದಾರೆ. ರಾಯಚೂರಲ್ಲಿ ಮಾತನಾಡಿದ ಡಿಕೆಶಿ, ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಹೈಕಮಾಂಡ್. ಈಗ ಸಿಎಂ ಸಿದ್ದರಾಮಯ್ಯ ಅವರಿಗಿಂತ ಸ್ವಲ್ಪ ಯತೀಂದ್ರನೇ ಹೈಕಮಾಂಡ್. ಕಾಲ ಹೇಳ್ತದೆ ಅಂತ ಡಿಕೆಶಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಹೇಳಿದ್ದೀನಿ ಅವ್ರು ನಮ್ಮ ಹೈಕಮಾಂಡ್ ಅಂತ. ನೋಡ್ರಿ, ಸಿದ್ದರಾಮಯ್ಯ ಏನು ಹೇಳಿದ್ದಾರೆ, ಈಗ ಸಿದ್ದರಾಮಯ್ಯನಕ್ಕಿನ್ನ ಅವ್ರು ಸ್ವಲ್ಪ ಹೈಕಮಾಂಡ್, ಸಿದ್ದರಾಮಯ್ಯ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಇವರು ಅವ್ರಿಗಿನ್ನ ಮೇಲೆ ಹೇಳ್ತಾ ಇದ್ದಾರೆ, ಕಾಲ ಹೇಳ್ತದೆ. ಹೇಳಿದ್ದೀನಿ ಅವ್ರು ನಮ್ಮ ಹೈಕಮಾಂಡ್ ಅಂತ. ನೋಡ್ರಿ, ಸಿದ್ದರಾಮಯ್ಯ ಏನು ಹೇಳಿದ್ದಾರೆ. ಆಡಳಿತದಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಜಾಸ್ತಿ ಅಂತ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಬಾಂಬ್ ಸಿಡಿಸಿದ್ದಾರೆ. ಯತೀಂದ್ರ ಹಸ್ತಕ್ಷೇಪ ಕೇವಲ ನನ್ನ ಕ್ಷೇತ್ರ ಅಲ್ಲ, ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಇದೆ. ಯತೀಂದ್ರ ಹಸ್ತಕ್ಷೇಪ ನಡೀತಾನೆ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಸಮಯ ಬಂದಾಗ ಅದನ್ನು ಹೇಳ್ತೀನಿ. ಕೆಲವು ಅಧಿಕಾರಿಗಳು ಶಂಖದಿಂದ ಬಂದರೆ ತೀರ್ಥ ಅಂತಾರೆ. ಹಾಗಾಗಿ ನಾವು ಕೂಡ ಶಂಖ ಊದೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕುರ್ಚಿ ಕಿತ್ತಾಟದ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ರು. ಕೋಲಾರದಲ್ಲಿ ಮಾತನಾಡಿದ ಎಚ್.ಡಿಕೆ, ಪೇ ಸಿಎಂ ಅಭಿಯಾನ ಮಾಡಿ ಮತ್ತೆ ಇವರೇ ಪರ್ಸೆಂಟೇಜ್ ಮಾಡ್ತಿದ್ದಾರೆ. ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ಒಳಿತು ಮರೆತಿದ್ದಾರೆ. ವಿನಾಕಾರಣ ಕೇಂದ್ರ ಸರ್ಕಾರವನ್ನು ಟೀಕಿಸ್ತಾರೆ. ಇದುವರೆಗೂ ಕೇಂದ್ರ ಸರ್ಕಾರದ ಸಚಿವರೊಂದಿಗೆ ಯಾರೂ ಚರ್ಚಿಸಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಇದೇ ವಿಚಾರವಾಗಿ ಸೋಮಣ್ಣ ಕೂಡ ಮಾತನಾಡಿದ್ದು, ಸಿದ್ದರಾಮಯ್ಯ ವಂಶ ಪಾರಂಪರ್ಯವಾಗಿ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಮಗನ ಈ ಹೇಳಿಕೆನೇ ಸಾಕ್ಷಿ ಅಂತ ಹೇಳಿದ್ದಾರೆ. ಜ್ಯೋತಿಷಿ ಕಮಲಾಕರ ಭಟ್ ಜೊತೆ ಸೇರಿ ಗಂಡನ ಹತ್ಯೆ ಕೇಸ್ನ ಸತ್ಯ ದಿನಕ್ಕೊಂದು ಬಯಲಾಗ್ತಾ ಇದೆ. ಕೊಲೆ ಮಾಡುವ ಮುನ್ನ ಕಮಲಾಕರ ಭಟ್ ಹಾಗೂ ಸುಚಿತ್ರಾ ಸಿದ್ದಾಪುರ ಠಾಣೆಗೆ ಹೋಗಿದ್ರಂತೆ. ಮಗಳನ್ನ ಕರೆಸಿ ನನ್ನ ಜೊತೆ ಕಳಿಸ್ಕೊಡಿ ಅಂತ ಸುಚಿತ್ರಾ ಕೇಳಿದ್ರು. ಆದ್ರೆ ನಿಮ್ಮ ಕಿರುಕುಳ ತಡೆಯೋಕ್ಕಾಗದೆ ಅವಳು ತಂದೆ ಕಡೆಗೆ ಬಂದಿದ್ದಾಳೆ. ನಾಳೆ ಬೆಳಗ್ಗೆ ಕರೆಸಿ ಮಾತನಾಡಿಸ್ತೀನಿ ಅಂತ ಪೊಲೀಸರು ಹೇಳಿದ್ರಂತೆ. 1 ದಿನಗಳವರೆಗೂ ಕಾಯೋ ತಾಳ್ಮೆ ಇಲ್ಲದ ಸುಚಿತ್ರಾ ಹುಡುಗರು ಇದ್ದಾರೆ ಅಂತ ಧೈರ್ಯದಲ್ಲಿ ಕಾರು ತೆಗೆಸಿಕೊಂಡು ಅವರ ಗುಪ್ಪಕ್ಕೆ ಹೋಗಿದ್ದಾಳೆ. ರಾತ್ರೋರಾತ್ರಿ ಗಲಾಟೆ ಮಾಡಿ ವಸಂತನ್ನ ಕೊಲೆ ಮಾಡಿದ್ದಾಳೆ. ಊರಲ್ಲಿ ಖಾಲಿ ಬಾಟಲ್, ವೀಳ್ಯದೆಲೆ, ಕಡಲೆಪುರಿ ಮಾಡ್ತಾ ಇದ್ದ ಕಮಲಾಕರ ಭಟ್ ಜ್ಯೋತಿಷಿ ಆದ ರಹಸ್ಯವೇ ರೋಚಕವಾಗಿದೆ.
2005ರಲ್ಲಿ ಊರಿಂದ ನಾಪತ್ತೆಯಾಗಿದ್ದ ಕಮಲಾಕರ ಭಟ್ ಕೇರಳದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ವಶೀಕರಣ ವಿದ್ಯೆ ಕಲಿತು ಬಂದಿದ್ದಂತೆ. ಬಳಿಕ ಊರಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಆರಂಭಿಸಿ ತದನಂತರ ಬೆಂಗಳೂರಿಗೆ ಹೋಗಿದ್ದಂತೆ. ಒಂದೊಂದು ಜಿಲ್ಲೆಯಲ್ಲಿ 4-5 ಬ್ರೋಕರ್ಗಳನ್ನು ಇಟ್ಟು ಹೋಮ ಹವನ ಮತ್ತು ವಶೀಕರಣ ಡೀಲ್ ಪಡೆಯುತ್ತಿದ್ದಂತೆ. ಈ ವೇಳೆ ಸುಚಿತ್ರಾಳ ಪರಿಚಯವಾಗಿತ್ತಂತೆ. ಅಲ್ಲಿಂದ ಅನೈತಿಕ ಸಂಬಂಧ ಶುರು ಮಾಡಿದ್ದು ಮದುವೆ ಆಗೋದಕ್ಕೂ ನಿರ್ಧಾರ ಮಾಡಿದಂತೆ. ಹೀಗಾಗಿ ತಮಗೆ ಅಡ್ಡಿಯಾಗಿದ್ದ ಸುಚಿತ್ರಾ ಗಂಡ ಮಕ್ಕಳನ್ನ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ದ ಎನ್ನಲಾಗುತ್ತಿದೆ. ಇತ್ತೀಚೆಗೆ ನಿರ್ದೇಶಕ ಪ್ರೇಮ್ ವಿರುದ್ಧ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಗಂಭೀರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದ ಅನೇಕರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಹೀಗಾಗಿ ಕನಕಪುರ ಶ್ರೀನಿವಾಸ್ ವಿರುದ್ಧ ಜೋಗಿ ಪ್ರೇಮ್ ಫಿಲ್ಮ್ ಚೇಂಬರ್ಗೆ ದೂರು ಕೂಡ ಕೊಟ್ಟಿದ್ರು. ಇದೀಗ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರೇಮ್ ದೂರಿನ ಹಿನ್ನೆಲೆಯಲ್ಲಿ ಎನ್ಸಿಆರ್ ದಾಖಲಿಸಿ ನ್ಯಾಯಾಲಯದಿಂದ ಅನುಮತಿ ಪಡೆದು ಕೆಪಿ ಅಗ್ರಹಾರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ನಿರ್ದೇಶಕ ಜೋಗಿ ಪ್ರೇಮ್ ಕಿಡಿಕಾರಿದ್ದಾರೆ. ಶ್ರೀನಿವಾಸ್ ತಾಯಿ ಬಗ್ಗೆ ಜ್ಞಾನ ಇಲ್ಲದಂತೆ ಮಾತನಾಡಿದ್ದಾರೆ. ನನಗೂ ಅವರಿಗಿಂತ ಚೆನ್ನಾಗಿ ಮಾತನಾಡಕ್ ಬರುತ್ತೆ, ಆದ್ರೆ ನಾನು ಆ ರೀತಿ ಮಾತನಾಡೋಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಕಟಾವಿಗೆ ಬಂದಿದ್ದ ಬಾಳೆ ಬೆಳೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರೋ ಘಟನೆ ಕೊಪ್ಪಳ ತಾಲೂಕಿನ ಬೇಳೂರು ಗ್ರಾಮದಲ್ಲಿ ನಡೆದಿದೆ. ಫಕೀರಪ್ಪ ಸುಣಗಾರ ಅನ್ನೋರು ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಾಳೆ ಬೆಳೆ ಹಾಕಿದ್ರು. ಆದರೆ ಕಿಡಿಗೇಡಿಗಳು ಬೆಳೆಗೆ ಬೆಂಕಿ ಹಚ್ಚಿದ್ದು ಬೆಂಕಿಗೆ ಬಾಳೆ ಬೆಳೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರಿಗೆ ನಿಂದನೆ, ಜೀವ ಬೆದರಿಕೆ ಆರೋಪದಲ್ಲಿ ರೌಡಿ ಶೀಟರ್ ಪಳನಿ ಅಲಿಯಾಸ್ ಕರ್ಚೀಫ್ ಪಳನಿಯನ್ನ ಅರೆಸ್ಟ್ ಮಾಡಲಾಗಿದೆ. ರೌಡಿ ಪಳನಿ ಕಸವನಹಳ್ಳಿಯ ಸ್ಲಂ ಬೋರ್ಡ್ನಲ್ಲಿ ವಾಸವಾಗಿದ್ದು ಸ್ಥಳೀಯರಿಗೆ ಬೆದರಿಸಿ ಹಣ ವಸೂಲಿ ಮಾಡ್ತಾ ಇದ್ದ. ಮಾಹಿತಿ ತಿಳಿದು ಪರಿಶೀಲನೆಗೆ ಹೋಗಿದ್ದ ಸಿಸಿಬಿ ಟೀಮ್ಗೆ ನಿಂದಿಸಿದ್ದ. ಸದ್ಯ ಆತನನ್ನು ಅಶೋಕನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹೋಳಿ ಹೊಸೂರು ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಧಗಧಗನೆ ಹೊತ್ತಿ ಉರುಳಿದೆ. ತುಕಾರಾಂ ಭಜಂತ್ರಿ ಅನ್ನೋರಿಗೆ ಸೇರಿದ ಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಮಂಡ್ಯದ ಹಲಗೂರಿನಲ್ಲಿ 6 ಎಕರೆ ಭೂಪ್ರದೇಶದಲ್ಲಿ ಬೆಂಕಿ ಬಿದ್ದಿರೋ ಘಟನೆ ನಡೆದಿದೆ. ಈ ಬೆಂಕಿಯ ಜ್ವಾಲೆ ಹಲಗೂರಿನ ದೇವಸ್ಥಾನದವರೆಗೂ ವ್ಯಾಪಿಸಿ ಅಲ್ಲಿದ್ದ ಮರ ಗಿಡಗಳು ಬೆಂಕಿಗಾಹುತಿಯಾಗಿವೆ. ಬೆಂಕಿ ಆರ್ಭಟ ಕೆಲಕಾಲ ಊರಲ್ಲಿ ಆತಂಕ ಸೃಷ್ಟಿ ಮಾಡಿತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದರು. ಇನ್ನು ಹಲಗೂರು ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತಿದ್ದು ಪದೇ ಪದೇ ಬೆಂಕಿ ಅವಘಡ ಆಗ್ತಾನೇ ಇರುತ್ತೆ. ಹೀಗಾಗಿ ಹಲಗೂರು ಪಟ್ಟಣದಲ್ಲೇ ಅಗ್ನಿಶಾಮಕ ಠಾಣೆ ತೆರೀಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಕುಡಿಯೋ ನೀರಿನ ಪೈಪ್ ಒಡೆದು ರಾತ್ರಿ ಇಡೀ ನೀರು ಪೋಲಾಗಿ ರಸ್ತೆ ಮೇಲೆ ಹರಿದಿರೋ ಘಟನೆ ನಡೆದಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪೈಪ್ಲೈನ್ ರಿಪೇರಿಗೆ ಕ್ರಮ ವಹಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಅಲ್ಲದೆ ವಿದ್ಯಾನಗರ ಬಡಾವಣೆಯ ಕೆಲ ಮನೆಗಳಿಗೆ ವರ್ಷದಿಂದ ನೀರು ಬರಲಿಲ್ವಂತೆ. ಈ ಸಂಬಂಧ ಸ್ಥಳೀಯರು ಮೇದೇಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಪಾತ್ರಣ್ಣ ಗಮನಕ್ಕೆ ತಂದರೂ ಕೂಡ ಸ್ಪಂದಿಸದೆ ನಿರ್ಲಕ್ಷ್ಯ ತೋರಿದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಆನೇಕಲ್ ಬಳಿಯ ಗುಮಳಾಪುರ ಸಮೀಪದ ಬ್ಯಾಲಕೆರೆಯಲ್ಲಿ ಆನೆ ದಾಳಿಗೆ ವ್ಯಕ್ತಿ ಬಲಿಯಾಗಿದ್ದಾನೆ. ಒಂಟಿ ಸಲಗದ ದಾಳಿಗೆ ಬ್ಯಾಲಕೆರೆ ನಿವಾಸಿ ವೆಂಕಟೇಶ್ ಮೃತಪಟ್ಟಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಗ್ರಾಮಸ್ಥರು ರಸ್ತೆಯಲ್ಲೇ ಶವ ಇಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ.